ನಾಲ್ಕನೆಯ ಮನಸ್ಸಿನ ವೃತ್ತಿ, ಚಿತ್ತದ ನಾಲ್ಕನೆಯ ವೃತ್ತಿ ಯಾವುದು? ನಿದ್ರಾ. ಪತಂಜಲಿ ಅವರು ಇದರದ ಡೆಫಿನೇಷನ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡ್ರಿ. ಡೆಫಿನೇಷನ್ ಅಕಾರ್ಡಿಂಗ್ ಟು ಮೆಡಿಕಲ್ ಸೈನ್ಸ್ ಅದು ಇದು ಏನೇನೋ ಅದಾವ. ವಾಟ್ ಇಸ್ ಸ್ಲೀಪ್ ಅಂತ ಹೇಳಿ ದೇರ್ ಆರ್ ಸೋ ಮೆನಿ ಡೆಫಿನೇಷನ್ಸ್. ನಾನು ಓದಿದ್ದೀನಿ, ಎಲ್ಲವೂ ಸರಿ ಅನಿಸ್ತಾವ. ಬಟ್ ಇವರು ಮನಸ್ಸಿನ ನಿದ್ರಾವಸ್ಥೆಯನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಶಾರೀರಿಕ ನಿದ್ರಾವಸ್ಥೆ ಬೇರೆ, ಅದೇನೋ ಅಂತಾರೆ ಇಟ್ ಈಸ್ ದ ಪ್ರೂನಿಂಗ್ ಆಫ್ ಸೈಕಲ್ಸ್ ಆಫ್ ಬ್ರೈನ್ ವೇವ್ಸ್ ಹಂಗತ್ತೆ ಹಿಂಗತ್ತ ಅದು ಏನೇನು ಹೇಳ್ತಾರೆ. ಓಕೆ, ರೆಸ್ಟ್, ಕಾನ್ಶಿಯಸ್ ಸ್ಲೀಪ್, ಕಾನ್ಶಿಯಸ್ ಮೆಡಿಟೇಷನ್, ಅದು ಏನೋ there are so many things are there for sleep definitions. But come to this Patanjali definition, this is purely for mind sleep. ನಿದ್ರಾವಸ್ಥೆ ಅಂತ ನೋಡ, ನಿದ್ರೆ ಅನ್ನೋದು ಬೇಡ, ನಿದ್ರಾವಸ್ಥೆ. ಅಭಯ ಪ್ರತ್ಯಯ ಅಭಾವ, ಅದು ಸಾರಿ ಅಭಾವ ಪ್ರತ್ಯಯ ಆಲಂಬನಾವೃತ್ತಿ ನಿದ್ರಾ. ಅಭಾವ ಪ್ರತ್ಯಯ ಆಲಂಬನ ಅಂತಂದ್ರ ಏನೂ ಇಲ್ಲ ಅನ್ನೋದನ್ನ ಆಲಂಬನ ಮಾಡ್ಕೊಳ್ಳೋದು, ತಬ್ಬಿಕೊಳ್ಳೋದು. ಏನದು ಎಂಬ್ರೇಸಿಂಗ್, ಅಥವಾ ಅದಕ್ಕೇನು ಇಂಗ್ಲಿಷ್ ವರ್ಡ್ ಹೇಳ್ಬೇಕಂತಂದ್ರ ಎಂಬ್ರೇಸಿಸ್, ಅದು ಎಂಬ್ರೇಸಿಂಗ್ ಅಥವಾ ತಬ್ಬಿಕೊಳ್ಳೋದು. ಯಾವುದನ್ನ? ಎಂಪ್ಟಿನೆಸ್. ಏನೂ ಇಲ್ಲ ಅಂದ್ರೆ ಇಲ್ಲಪ್ಪ ಏನಿಲ್ಲ, ಅದನ್ನ ತಬ್ಬಿಕೊಂಡು ಇರೋದನ್ನ ನಿದ್ರಾ ಅಂತಾರ. ನೋಡು, ಇದರಲ್ಲಿ ಹಂಗಾರೆ ಚಲೋ ಅಲ್ರಿ ಸರ್ ಅಂದ ಬಹಳ ಮೋಸ್ಟ್ ಆಫ್ ದ ಮೆಡಿಟೇಟ್ ಮಾಡೋರಿಗೆ ಇಲ್ಲಿವರೆಗೆ ಬರ್ತಾರ. ಮೋಸ್ಟ್ ಆಫ್ ದ ಟೈಮ್ ಚಿತ್ತವೃತ್ತಿ ನಿರೋಧ, ಯೋಗ ಚಿತ್ತವೃತ್ತಿ ನಿರೋಧ ಅಂದ ತಕ್ಷಣ ಇಲ್ಲಿವರೆಗೂ ಅಚೀವ್ಮೆಂಟ್ ಆಗ್ತದ. ಹೆಂಗ್ ನೋಡು, ಫಸ್ಟ್ ಬರ್ತೀನಿ. ನಿನ್ನ ಮನಸ್ಸಿನಲ್ಲಿ ಆಗುವ ವೃತ್ತಿಗಳನ್ನ ನಿಲ್ಲಿಸಬೇಕು. ಓಕೆ, ಪ್ರಮಾಣಗಳನ್ನ ಕೇಳ್ತಾ ಇದೆ ಆ ಮನಸ್ಸು. ಹೌದು, ಕೇಳ್ತಾ ಇದೆ. ಹಾಗಾದ್ರೆ ಸ್ಟಾಪ್ ಮಾಡು. ಸ್ಟಾಪ್ ಮಾಡಿದೆ ಸರ್. ಐ ಎಕ್ಸಿಸ್ಟ್, ಎಸ್, ನನ್ನಷ್ಟಕ್ಕೆ ನಾನು ಇದ್ದೇನೆ. ಐ ಎಕ್ಸಿಸ್ಟ್, ನಾನು ಇದ್ದೇನೆ. ಹೌದು, ಇದಕ್ಕೇನ್ರ ಪ್ರೂಫ್ ಬೇಕಾಗಿಲ್ಲ ಸರ್. ಆ ವೃತ್ತಿ ನಿಂತಿತು, ಆ ವೃತ್ತಿ ನಿಂತುಕೊಂತ. ಓಕೆ, ರೈಟ್. ಓಕೆ, ಇಸ್ ಇಟ್ ಅ ರಾಂಗ್ ಪರ್ಸೆಪ್ಷನ್? ನಿನ್ನಷ್ಟಕ್ಕೆ ನೀನು ಅದೀನಿ ಅಂತ ಅನ್ಕೊಂಡಿದೆಯಲ್ಲ, ಅದನ್ನ ನೀನು ಖರೇವಂದ್ರ ನಿಜವಾಗ್ಲೂ ಸತ್ಯವನ್ನ ಆಲಂಗಿಸಿದೆಯಾ? ಇಲ್ಲ, ಗೊತ್ತಿಲ್ಲ. ವಿಪರ್ಯಾಯ ಇಲ್ಲ ಸರ್, ಕರೆಕ್ಟ್ ಅದ. ಅವೇರ್ನೆಸ್ ಅದ ಸರ್ ನನ್ನ ಹತ್ರ. ವಿಪರ್ಯಾಯ ಏನಿಲ್ಲ, ನಾನು ಸರಿಯಾಗಿ ನಿಂತ್ಕೊಂಡಿದ್ದೀನಿ ಸರ್, ಕರೆಕ್ಟ್ ಅದ. ಎಸ್ ಸರ್, ಐ ಆಮ್ ರೈಟ್ಲಿ ಅಂಡರ್ಸ್ಟುಡ್. ದ ರಾಂಗ್ ನಾಲೆಜ್ ಏನಿಲ್ಲ ಸರ್, ರೈಟ್ ನಾಲೆಜ್ ಅದ. ವಿಪರ್ಯಾಯ ಇಲ್ಲ ಸರ್, ನಿಂತದ. ಓಕೆ, ಪ್ರಮಾಣ ವೃತ್ತಿ ನಿಂತಿದೆ, ವಿಪರ್ಯಾಯ ವೃತ್ತಿ ನಿಂತಿದೆ. ನೆಕ್ಸ್ಟ್ ಬರ್ತದ ಇಮ್ಯಾಜಿನೇಷನ್, ವಿಕಲ್ಪ. ಆರ್ ಯು ಇಮ್ಯಾಜಿನಿಂಗ್ ಸಮಥಿಂಗ್? ಓಕೆ, ಎಂಟಿನೆಸ್ಸು, ಅನಂತ, ಕಾಸ್ಮಾಸು, ಆಕಾಶ ತತ್ವ, ಏನಾದ್ರೂ ಒಂದು ಇಮ್ಯಾಜಿನ್ ಮಾಡ್ಕೊಂಡು ನಿನ್ನನ್ನು ನೀನು ನಿಂದ್ರಿಸಿದೇನಪ್ಪಾ ನೋಡ್ಕೋ. ಓಕೆ, ನಿನ್ನನ್ನು ನೀನು ನಿಂದ್ರಿಸಿದೆಯಾ? ಕರೆಕ್ಟ್ ಐತಿ. ಪ್ರಮಾಣ ಪ್ರೂಫ್ ಬೇಕಾಗಿಲ್ಲ ನಿನ್ಗೆ. ಹೌದು. ವಿಪರ್ಯಾಯ ರಾಂಗ್ ನಾಲೆಜ್ ಇಲ್ಲ ನಿನ್ನ ಹತ್ರ. ಹೌದು, ಕರೆಕ್ಟ್. ನಿಂತ್ಕೊಂಡಿದ್ಯಾ? ಹೌದು ಸರ್, ನಿಂತ್ಕೊಂಡಿದ್ದೀನಿ. ಓಕೆ, ಇಮ್ಯಾಜಿನ್ ಏನ್ ಮಾಡ್ಕೊ. ಎಲ್ಲಿ ನಿಂತ್ಕೊಂಡಿದೆ ಸರ್? ಖಾಲಿ ಇದೆ ಸರ್, ಇಲ್ಲಿ ಎಂಟಿದೆ, ಕತ್ತಲಿದೆ, ಫುಲ್ ಬೆಳಕಿದೆ, ಆರಾಮ್ ನಿಂತು ಬಿಟ್ಟಿದ್ದೀನಿ ಸರ್. ಓಕೆ, ಆರ್ ಯು ಇಮ್ಯಾಜಿನಿಂಗ್ ದಟ್? ಆರ್ ಯು ಇನ್ ದ ಸ್ಟೇಟ್ ಆಫ್ ಇಮ್ಯಾಜಿನೇಷನ್? ವಿಕಲ್ಪ ಇಲ್ಲ ಸರ್, ಇಮ್ಯಾಜಿನೇಷನ್ ಏನಿಲ್ಲ ಸರ್, ನಥಿಂಗ್ ಸರ್, ಹಂಗೇನಿಲ್ಲ ಸರ್. ಓಕೆ, ರೈಟ್. ಹಲೋ ರಾಜಶೇಖರ, ರಾಜಶೇಖರ ಸರ್, ಸರ್ ಎದ್ದೇಳ್ರಿ. ಹಾ, ಕರೆದ್ರಿ ಸರ್. ಎಲ್ಲಿದ್ದ ಇವ? ನಾಲ್ಕನೇ ವೃತ್ತಿಯಲ್ಲಿ ಇದ್ದ. ಮೆಡಿಟೇಷನ್ ಮಾಡ್ತೀನಿ ಅಂತ ಹೋಗಿ 3 ವೃತ್ತಿಗಳನ್ನು ನಿರೋಧ ಮಾಡಿ ನಿಲ್ಲಿಸಿ ಎಂಟಿನೆಸ್ ಅನ್ನ ಅಳವಡಿಸಿಕೊಂಡು ವ್ಯಕ್ತಿ ನಿದ್ರೆ ಮಾಡ್ತಾ ಇದ್ದ. ಅದು ಮೆಡಿಟೇಷನ್ ಅಲ್ಲ. ಬಹಳಷ್ಟು ಜನರು ಸರ್, ನಾವು ಧ್ಯಾನ ಮಾಡಕ್ ಕೂಡ್ತೀವಲ್ರಿ, ನಿದ್ದೆ ಬಂದ್ಬಿಡ್ತದೆ ಸರ್. ಧ್ಯಾನ ಮಾಡಕ್ ಕೂಡ್ತೀವಲ್ ಸರ್, ನಿದ್ದೆ ಬಂದ್ಬಿಡ್ತದೆ ಸರ್. ಧ್ಯಾನ ಮಾಡಕ್ ಕೂಡ್ತೀವಲ್ ಸರ್, ನಿದ್ದೆ ಬಂದ್ಬಿಡ್ತದೆ. ಅವಾಗ ನಾನು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಅಥವಾ ಟ್ರುತ್ ಹೇಳಲಿಕ್ಕೆ ಅವ್ರಿಗೆ ಹೇಳ್ತೇನೆ, ಯು ಆರ್ ದ ಮಿಡಲ್ ಆಫ್ ದ ಮೆಡಿಟೇಟಿಂಗ್ ಸ್ಟೇಟ್. ನೀವು ಧ್ಯಾನ ಕುಂತಾಗ ನಿದ್ದೆ ಬಂದದ ಅಂದ್ಮೇಲೆ ಬಹಳ ಒಳ್ಳೇದ್ರಿ. ನಿಮ್ಮ 3 ವೃತ್ತಿಗಳನ್ನ ನೀವು ಸ್ಟಾಪ್ ಮಾಡಿದಿರಿ. 3 ವೃತ್ತಿಗಳನ್ನ ಸ್ಟಾಪ್ ಮಾಡಿದಿರಿ. ಕಂಗ್ರ್ಯಾಚುಲೇಷನ್ಸ್. ನಿದ್ದೆ ಧ್ಯಾನ ಮಾಡ್ತಾ ಮಾಡ್ತಾ ನಿಮಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲು ನಿಮ್ಮ ಪ್ರಮಾಣ ವೃತ್ತಿ ನಿಂತಿದೆ, ವಿಪರ್ಯಾಯ ವೃತ್ತಿ ನಿಂತಿದೆ, ವಿಕಲ್ಪ ವೃತ್ತಿ ನಿಂತಿದೆ. ನೀವು 4ನೇ ವೃತ್ತಿಯಲ್ಲಿ ಬಂದಿದ್ರೆ ನಿದ್ದೆ ಮಾಡ್ತಾ ನಿದ್ದೆನೆ ನೀವು ಆಗಿಬಿಟ್ಟಿದ್ದೀರಿ. ಹಾಗಾಗಿ ನೀವು ಅವೇರ್ನೆಸ್ ಇಲ್ಲ,
ನಿದ್ದೆ ಮಾಡ್ತಾ ಇದ್ರಿ, ಕಂಗ್ರ್ಯಾಚುಲೇಷನ್ಸ್, ಮೋರ್ ದನ್ 50%. ಮತ್ತೆ ಹೇಳ್ತಾ ಇದ್ದೀನಿ, ಕಂಗ್ರ್ಯಾಚುಲೇಷನ್ಸ್, ಮೋರ್ ದನ್ 50% ಆಫ್ ದ ಮೆಡಿಟೇಷನ್ ಇಸ್ ಅಚೀವ್ಡ್. ಯು ಆರ್ ದ ಮೆಡಿಟೇಟರ್, ಕ್ಲೇಮ್ ಇಟ್ ಯುವರ್ ಸೆಲ್ಫ್ ಆಸ್ ಅ ಮೆಡಿಟೇಟರ್. ಬಟ್ ನಿದ್ದೆ ಮಾಡ್ತಾ ಇದ್ದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರೆ ಫೋರ್ತ್ ನೀವು ಗೆದ್ರಿ. ನಾಲ್ಕನೇ ಸ್ಥಿತಿಯನ್ನು ನೀವು ಗೆದ್ರಿ. ಯಾವಾಗ ನಿದ್ದೆಯನ್ನು ನಾನು ಮಾಡ್ತಾ ಇದ್ದೆ ಅನ್ನೋದನ್ನ ನೋಡ್ತಾ ಇದ್ರಿ ಅಂದ್ರೆ ಗೆದ್ರಿ. ಸಿ, ದಿಸ್ ಇಸ್ ದ ಸ್ಟೇಟ್. ಸರ್, ಮೆಡಿಟೇಷನ್ ಕುಂತ್ಕೊಂಡೆ, ಉಸಿರಾಟ ನೋಡ್ತಾ ಕುಂತ್ಕೊಂಡೆ, ಉಸಿರಾಟ ನೋಡ್ತಾ 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 ಅದೆಲ್ಲ ನೀವು ಹೇಳ್ದಂಗೆ ಸರ್, ನಾನು ಎಲ್ಲ ಮರ್ತು ಬಿಡ್ತೀನಿ ಸರ್. ಉಸಿರು ಹೋಗೋದು ಬರೋದು ಶಾಂತ ಆಯ್ತು ಸರ್, ಮನಸ್ಸೆಲ್ಲ ಶಾಂತ ಆಯ್ತು. ಆಮೇಲೆ ಮೈಂಡ್ ಸ್ಟಾಪ್ ಆಯ್ತು ಸರ್, ನಿಂತು ಬಿಡುತ್ತೆ ಸರ್. ನಿಂತ ಮೇಲೆ ಪೂರ್ತಿ ಶಾಂತ ಆಯ್ತು ಸರ್, ಶಾಂತ ಆಯ್ತು. ಓಕೆ, ನಿಂತು, ಏನೂ ಇಲ್ಲ ಸರ್. ಆಮೇಲೆ ಒಂಥರ ನಿದ್ದೆ ಹತ್ತಿದಂಗೆ ಆಗಿತ್ತು ಸರ್. ಅದು ನಿದ್ದೆ ಅಲ್ರಿ ಸರ್, ಅದು ನಿದ್ದೆ ಹತ್ತಿದಂಗೆ ಆಗಿತ್ತು ಸರ್. ಅಂದ್ರೆ ನನಗ ಸುತ್ತಮುತ್ತ ಏನದ ಏನಿಲ್ಲ ನನಗೇನು ಗೊತ್ತಿಲ್ಲ ಸರ್. ಶಬ್ದಗಳು ಇಲ್ಲ ಸರ್, ಯೋಚನೆಗಳು ಇಲ್ಲ, ಇಮ್ಯಾಜಿನೇಷನ್ ಇಲ್ಲ, ತರಂಗಗಳಿಲ್ಲ, ಏನೂ ಇಲ್ಲ ಸರ್. ನನಗೆ ಹೇಳಕ್ ಬರವಲ್ದು ಸರ್ ಅದು. ಸರ್, ನೀವು ನಿದ್ದೆ ಮಾಡಕತ್ತಿದ್ರೇನ್ರಿ? ಇಲ್ಲ, ನಿದ್ದೆ ಅಲ್ರಿ ಸರ್. ನಿದ್ದೆ ಅಂದ್ರೆ ಮತ್ತೆ ಅದು ಗೊರಕಿ ಗಿರಿಕಿ ಸ್ಟಾರ್ಟ್ ಆಗ್ತಾವ, ಅನ್ಕಾನ್ಶಿಯಸ್ ಆಗ್ತೀವಿ ನಾವು. ನಿದ್ದೆ ಏನ್ ಮಾಡಕತ್ತಿಲ್ಲ ಸರ್, ನನಗೆ ಅವೇರ್ನೆಸ್ ಅನ್ನೋದು ಓನ್ಲಿ ಐ ಆಮ್ ದೇರ್ ಅನ್ನೋ ಅವೇರ್ನೆಸ್ ಐತಿ ಸರ್. ಅದು ಬಿಟ್ರೆ ಮತ್ತೆ ಬೇರೆ ನೀವು ಏನಾರ ಕೇಳ್ತಾ ಇದ್ರೇನು ಸರ್, ನಾವು ಅಡ್ಡಾಡೋದು ತಿರ್ಗಾಡೋದು ಅದೂ ಇಲ್ಲ ಸರ್. ಓಕೆ, ಯಾವ್ದಾದ್ರು ಭೂಲೋಕ, ಆ ಲೋಕದಲ್ಲಿ ದೇವತೆಗಳು, ಆಸ್ಟ್ರಲ್ ಬಾಡಿ, ಗಿಸ್ಟ್ರಲ್ ಬಾಡಿ, ಅದು ಇದು ಮೂಮೆಂಟು, ತರಂಗಗಳು, ಓಂ ಧ್ವನಿ ಏನ್ರ ಏನು ಇಲ್ಲ ಸರ್, ಯಾವುದು ಇಲ್ರಿ. ಓಕೆ, ಏನು ಇಲ್ಲ. ಮತ್ತೆ ಹಂಗಾರೆ ನಿದ್ದೆ ಇರ್ಬೇಕು ಸರ್. ಅದು ಸರ್ ನಿದ್ದೆ ಅಂತ ನನಗೆ ಅನ್ನಕ್ಕೆ ಆಗವಲ್ ಸರ್ ಅದು. ಬಿಕಾಸ್ ಐ ನೋ ವಾಟ್ ಈಸ್ ಸ್ಲೀಪ್, ಐ ನೋ, ಐ ಎಕ್ಸ್ಪೀರಿಯನ್ಸ್ಡ್ ವಾಟ್ ಈಸ್ ಸ್ಲೀಪ್, ಬಟ್ ದಿಸ್ ಈಸ್ ನಾಟ್ ದ ಸ್ಲೀಪ್. ದಟ್ ಈಸ್ ನಾಟ್ ದ ಸ್ಲೀಪ್, ದಟ್ ಈಸ್ ದ ನಿದ್ರಾವೃತ್ತಿ ನಿರೋಧ. ನಿದ್ರಾವೃತ್ತಿ ನಿಂತಿತು. ವಾ ವಾ ವಾ. ಮೈ ಡಿಯರ್ ಫ್ರೆಂಡ್ಸ್, ಈ ಸ್ಟೇಟಿಗೆ ನೀವು ಬಂದ್ರೆ, ನಿದ್ರೆಯನ್ನು ನೋಡುವವ್ರು ನೀವು ಆದ್ರೆ, ಜೀವನ ಏನ್ರಿ? ಆ ವ್ಯಕ್ತಿ ನಿದ್ರೆಯನ್ನ ನೋಡ್ತಾನೆ ಅಂದ್ಮೇಲೆ ಸಿಟ್ಟನ್ನು ನೋಡ್ತಾನೆ, ತನ್ನಲ್ಲಿ ಆಗುವ ಉದ್ವೇಗವನ್ನು ನೋಡ್ತಾನೆ, ಆಸೆಯನ್ನು ನೋಡ್ತಾನೆ, ದ್ವೇಷವನ್ನು ನೋಡ್ತಾನೆ, ಪ್ರೀತಿಯನ್ನು ನೋಡ್ತಾನೆ. ಪ್ರತಿಯೊಂದು ತನ್ನಷ್ಟಕ್ಕೆ ತಾನೇ ಆಗ್ತಾ ಇವೆ ಅನ್ನೋದನ್ನ ನೋಡ್ತಾ ಇದ್ದಾನೆ ಅಂದ್ರೆ ಅವನು ಡಿಟ್ಯಾಚ್ ಆಗಿದ್ದಾನೆ, ದೃಷ್ಟ ಆಗಿದ್ದಾನೆ. ಜಗತ್ತನ್ನ ಅತ್ಯಂತ ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಅವೆಲ್ಲ ಮುಂದಿಲ್ಲ ಹೇಳಕ್ಕಾಗಲ್ಲ. ಮಕ್ಕೊಂಡವ್ರಿಗೆ ಮಕ್ಕೊಂಡಿನ ಅಂತ ಕೇಳಿದ್ರು ಹ್ಞೂ ಅನ್ನಂದ್ರೆ ವಜ್ಜಾಕೈತಿ. ಮಕ್ಕೊಂಡವ್ರನ್ನ ನಿದ್ದೆ ಮಾಡ್ತಿದ್ದೇನಪ್ಪ, ಹ್ಞೂನ್ರಿ ನಿದ್ದೆ ಐತೈತಿ ಅಂದಾರ ವಜ್ಜಾಕೈತದ. ಹಂಗ ನನಗೆ ಏನ್ ಆಗಕತ್ತದ ಅಂತ ನಾ ಹೇಳಿದ್ರೆ ವಜ್ಜೆ ಆಗ್ತೈತಿ. Therefore, I will not tell you, but you will enjoy it. What is sleep? Just go and sleep and enjoy it. Don't tell in between that, sir, I slept. Sir, I am enjoying. Sir, I am getting very deep sleep. Don't tell this one. Just enjoy the sleep and come out. ಅದು ಸ್ಲೀಪ್ ಒಳಗೆ ಹೇಳಿದ್ನೆ, ಬಟ್ ಅದ್ರಂಗೆ ಇಲ್ಲಲ್ಲ. ದಟ್ ಇಸ್ ಅ ಮೆಡಿಟೇಷನ್. ವಾಟ್ ಈಸ್ ಮೆಡಿಟೇಷನ್? ಜಸ್ಟ್ ಸಿಟ್ ದೇರ್ ಅಂಡ್ ಎಂಜಾಯ್ ಇಟ್ ಅಂಡ್ ಕಮ್ ಔಟ್. ಏನ್ ಫೀಲ್ ಆಯ್ತು? ಡೋಂಟ್ ಟೆಲ್, ಡೋಂಟ್ ಎಕ್ಸ್ಪೆಕ್ಟ್ ದಟ್ ಐ ವಿಲ್ ಗೆಟ್ ದಿಸ್ ಒನ್. ಕುಂತ್ಕೊಂಡೆ ನನಗೆ ಆನಂದ ಸಿಗುತ್ತೆ. ರಾಜಶೇಖರ್ ಸರ್ ಎಷ್ಟು ಚಂದ ವಿಡಿಯೋದೊಳಗೆ ಹೇಳ್ತಾರಲ್ಲ, ನಾನು ಮೆಡಿಟೇಷನ್ ಮಾಡ್ದಂತೇಳಿ ಆನಂದ ಸಿಗ್ಬೋದು ನನಗೆ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಅಂಡ್ ಸಿಟ್. ಖುಷಿ ಆಗ್ಬೋದನು, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಏನ್ ಆಗ್ಬೋದು ತಡಿ ನೋಡೇ ಬಿಡೋಣ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಸಿಟ್, ಗೋ ಅಂಡ್ ಸಿಟ್. ಸಿಟ್, ಕುಂತ್ಕೋ, ಕುಂತು ಬಿಡು, ಕುಂತು ಬಿಡು ಅಷ್ಟೇ. ಏನೇನೇನು ಬೇಡ, ಕುಂದ್ರು. ಏನ್ ಆಗ್ಬೋದ್ರಿ ಸರ್? ಬೇಡ, ನಾನು ಹೇಳಂಗಿಲ್ಲ, ನೀನು ಹೇಳ್ಬೇಡ, ನೀನು ಕೇಳ್ಬೇಡ. ನಾನು ನಿನ್ ನೆಕ್ಸ್ಟ್ ಟೈಮ್ ಬಂದಾಗ ಕೇಳ್ತೇನೆ, ಸರ್ ಮೆಡಿಟೇಷನ್ ಮಾಡ್ತಾ ಇದ್ರಿ ಸರ್? ಹಾ ಸರ್ ಮಾಡ್ತಾ ಇದೀವಿ. ಹೆಂಗ್ ಅನ್ಸುತ್ತೆ ಸರ್? ಸರ್ ಹೇಳ್ಬೇಡ ಅಂದಿರಲ್ರಿ ಸರ್ ಅನ್ಬೇಕು. ನೀವ್ ಹೇಳ್ಬಾರ್ದು, ಸರ್ ಭಾರಿ ಅನ್ಸತ್ರಿ ಸರ್ ಅಂತ. ತಪ್ಪಾದಲ್ರಿ. ಹೆಂಗ ನಿಮಗ್ ಭಾರಿ ಅನಿಸ್ತದು? ನೀವ್ ಭಾರಿ ಅನಿಸೋದು ನಿಮ್ಗೆ ಗೊತ್ತಾಗ್ಬಾರ್ದದು. ಹೆಂಗಂದ್ರೆ ನೀವು ಭಾರಿ ಅನಿಸುತ್ತಂತ. ಸರ್ ಮೆಡಿಟೇಷನ್ ಚೇಂಜ್ ಇನ್ ಮೈ ಲೈಫ್. ಲೈಫ್ ಚೇಂಜ್ ಆಗಿದ್ ನಮ್ಮನ್ನ ನೋಡ್ತೀವ್ರಿ, ನೀವ್ ಹೇಳ್ಬೇಡ್ರಿ. ನಿಮ್ ಲೈಫ್ ಚೇಂಜ್ ಆಗೈತಿ, ನಿಮ್ಮ ಮುಖ ಚೇಂಜ್ ಆಗೈತಿ, ನಿಮ್ಮ ಖುಷಿ, ಅಸನ್ಮುಖತೆ, ನಿಮ್ಮಲ್ಲಿ ಏನೆಲ್ಲ ಆಗ್ಯದಲ್ಲ ಅವೆಲ್ಲ ನಾವು ನೋಡಕತ್ತೀವ್ರಿ. ಹೇಳ್ಬೇಡ್ರಿ ಮಾರಾಯ, ಹೇಳ್ಬೇಡ್ರಿ. ಹೇಳಿದ್ರೆ ನೀವು ಅನುಭವಿಸಿಲ್ಲ, ನೋಡಿಲ್ಲ. ಅದನ್ನ ನೋಡಿಲ್ಲ, ನೀವೇನಾಗ್ಬಿಟ್ಟು ಅದಾಗಿಬಿಟ್ಟಿದ್ರಿ. ದಟ್ಸ್ ವೈ
Be yourself. We don't want any proof for my existence. I don't want any proof for my existence. The same way I don't want any proof for my happiness. ನನ್ನ ಕಂಟೆಂಟ್ಮೆಂಟ್, ನನ್ನ ಆಸಕ್ತಿ, ನನ್ನ ಖುಷಿಗೆ ನನಗೆ ಪ್ರೂಫ್ ಬೇಕಾಗಿಲ್ಲ ರೀ, ನಿಮಗೂ ಪ್ರೂಫ್ ಬೇಕಾಗಿಲ್ಲ. ದಟ್ ಇಸ್ ಲೈಫ್. ಭಾಳ ಡೀಪ್, ಭಾಳ ಡೀಪ್. ರೈಟ್? ಎಂಜಾಯ್ ದಿಸ್.